विकसित भारत उद्योग ಖಾತ್ರಿ ಜೀವನೋಪಾಯ ಮಿಷನ್ ಬಗ್ಗೆ ಮಾತನಾಡ್ತಾ ಕಾಂಗ್ರೆಸ್ ಪಾರ್ಟಿ ಅದರಾಗೂ ಕರ್ನಾಟಕದ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ಸಿನ ಉಪಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ನಕಲಿ ಗಾಂಧಿ ಪರಿವಾರವನ್ನ ಒಲಿಸಿಕೊಳ್ಳಬೇಕು ಅನ್ನುವಂಥ ಒಂದು ಸ್ಪರ್ಧೆಯಲ್ಲಿ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ. ಮೊದಲನೇದಾಗಿ ಮಹಾತ್ಮ ಗಾಂಧಿ ಹೆಸರು ತೆಗೆದ್ರು, ಮಹಾತ್ಮ ಗಾಂಧೀಜಿಯವರ ಹೆಸರು ತೆಗೆದ್ರು ಅನ್ನುವಂಥ ಒಂದು ಆರೋಪ ಮಾಡ್ತಾ ಏನು ಹೇಳಿದ್ದಾರೆ ಅಂದರೆ ಗಾಂಧಿಯವರನ್ನ ಎರಡನೇ ಸರ್ತೆ ಕೊಂದರು ಅಂತ. ಮೊದಲಿದ್ದು ನಾ ಸಿದ್ದರಾಮಯ್ಯನವರಿಗೆ ಎಚ್ಚರಿಸ್ಲಿಕ್ಕೆ ಬಯಸ್ತೀನಿ. ನೀವು ಈಗ ಅತ್ಯಂತ ತಲೆಬಾಗಿ ನಿಂತು ವಂದಿಸುವಂಥ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ, ರಾಹುಲ್ ಬಾಬಾ ಕೋರ್ಟ್ನಾಗ ಹೋಗಿ ಕ್ಷಮೆ ಕೇಳಿ ಬಂದಾರ. ಈ ರೀತಿ ಆರೋಪ ಮಾಡಿದ್ದಕ್ಕೆ ನೆನಪಿಟ್ಟುಕೋರಿ, ನಿಮ್ಮನ್ನು ಯಾವ್ದಾರ ಕೋರ್ಟ್ನಾಗ ಎಳಿಬಾರ್ದು, ಅದಕ್ಕೆ ನೀವು ಹಿರಿಯರಿದ್ದೀರಿ, ಆ ರೀತಿ ನಿಮ್ಮ ಕೋರ್ಟ್ ಕಟ್ಕಟ್ಟಾಗಿ ನಿಲ್ಲಿಸಬಾರ್ದು ಅಂತಂದ್ರೆ ಸ್ವಲ್ಪ ನಿಮ್ಮ ಲ್ಯಾಂಗ್ವೇಜ್ ಬಗ್ಗೆ ನಿಮ್ಗೆ ಹಿಡಿತೇರಿ. ಎರಡನೇದ್ದು, ಉಳಿದಾಗ ಇವರ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಇವರಿಗೆ ಕಾಂಗ್ರೆಸ್ ಪಾರ್ಟಿಗೆ ಇದ್ದಂಥ ಪ್ರೇಮದ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಅದಕ್ಕಿಂತ ಮೊದಲು ಈ ಯೋಜನೆ ಬಗ್ಗೆ 20 ವರ್ಷ ಆಯ್ತು ಇದು ಬಂದು. ಆಡಳಿತಾತ್ಮಕ ದೃಷ್ಟಿಯಿಂದ ಮತ್ತು ದೇಶದ ಪರಿಸ್ಥಿತಿಗೆ ಅನುಗುಣವಾಗಿ, ದೇಶದ ಆರ್ಥಿಕ ಪ್ರಗತಿಗೆ ಅನುಗುಣವಾಗಿ, ಇನ್ಫ್ರಾಸ್ಟ್ರಕ್ಚರ್ ಪ್ರಗತಿಗೆ ಅನುಗುಣವಾಗಿ ಬದಲಾವಣೆಗಳಾಗೇ ಆಗ್ತವೆ. ಈ ಬದಲಾವಣೆ ಅತ್ಯಂತ ಪ್ರಮುಖವಾದಂಥ ಉದ್ದೇಶ ಮೊದಲಿದ್ದು ಜೀವನೋಪಾಯವನ್ನು ಬಲಪಡಿಸುವ ಜೊತೆಗೆ ಗ್ರಾಮೀಣ ಪ್ರದೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಆಗಬೇಕು. ಇದರಲ್ಲಿ ಅದಕ್ಕೆ ಸುಳ್ಳೇನು ಹೇಳ್ತಾ ಇದ್ದಾರೆ, ಈಗ ಇದು ಪಾರದರ್ಶಕ ಆಗೋದ್ರಿಂದ GPS ಡ್ರಿವನ್ ಅದ. ಈಗ ನನಗಂತೂ ವಿಶ್ವಾಸ ಅದ, ನೀವು ಇಲ್ಲಿ ಹೇಳಕ್ ಸಾಧ್ಯ ಇಲ್ಲ, ನಿಮಗೂ ಗೊತ್ತದ ಯಾವ ಪ್ರಮಾಣದಾಗ ಇದ್ರೊಳಗೆ ಭ್ರಷ್ಟಾಚಾರ ಆಗ್ತಿತ್ತು ಅಂತ ಹೇಳಿ. ಈ ಯೋಜನೆ ಗ್ರಾಮೀಣ ಜನರ ಉದ್ಯೋಗದ ಹಕ್ಕು ಕಸಿದುಕೊಳ್ತದ ಅಂತ. ನೂರ 125 ದಿವಸ ನಾನು ಮೊದಲನೂ ಸ್ಪಷ್ಟಪಡಿಸಿದ್ದೀನಿ, ಇದೊಂದು ಸೆಂಟ್ರಲ್ ಸ್ಕೀಮ್ ಮಾಡ್ಯಾರ. ಸೆಂಟ್ರಲ್ ಸ್ಕೀಮ್ ಮಾಡಿದ್ರೆ ಕಾನೂನು ತರೋ ಅವಶ್ಯಕತೆ ಇಲ್ಲ. ನಮ್ಮ ವಿಭಾಗದಲ್ಲೇ ಸೆಂಟ್ರಲ್ ಸ್ಕೀಮ್ ಅವ, ನನ್ನ ವಿಭಾಗದಲ್ಲೇ ಅವ ಸೆಂಟ್ರಲ್ ಸ್ಕೀಮ್. ಆ ಸೆಂಟ್ರಲ್ ಸ್ಕೀಮ್ಗೆ ಕಾನೂನು ಬೇಕಾಗಿಲ್ಲ, ಕ್ಯಾಬಿನೆಟ್ಗೆ ಹೋಗ್ಬೇಕಾಗಿಲ್ಲ. ನಂದು ಎಕ್ಸಿಕ್ಯೂಟಿವ್ ಪವರ್ಲೇ ನಾನು ಮಾಡಿರ್ತೇನೆ ಸೆಂಟ್ರಲ್ ಸ್ಕೀಮ್. ಅಫ್ಕೋರ್ಸ್ ಪ್ರಧಾನ ಮಂತ್ರಿಗಳ ಭಾಳ ದೊಡ್ಡ ಯೋಜನೆ ಇದ್ದಾಗ ಪ್ರಧಾನ ಮಂತ್ರಿಗಳ ಅನುಮೋದನೆ ಬೇಕಾಗ್ತದೆ. ಅದಕ್ಕಿಂತ ದೊಡ್ಡ ಅನುಮೋದನೆ ಇದ್ರೆ ಕ್ಯಾಬಿನೆಟ್ ಅಥವಾ ಕ್ಯಾಬಿನೆಟ್ ಕಮಿಟಿ ಅನ್ನೋ ಎಕನಾಮಿಕ್ ಅಫೇರ್ಸ್ ಇದ್ದು ಅನುಮೋದನೆ ಬೇಕಾಗ್ತದೆ. ಕೆಲವು ಯೋಜನೆಗಳು ನಾವು ಮಾಡ್ತೀವಿ. ಹಾಗಾಗಿ ಇದು ಬೈ ವೇ ಆಫ್ ಲಾ 125 ದಿವಸಗಳ ಕಾಲ ಇನ್ಫ್ರಾಸ್ಟ್ರಕ್ಚರ್ ಅನ್ನ ನಿರ್ಮಾಣ ಮಾಡಲಿಕ್ಕೆ ಮತ್ತು ಇದರದ್ದು ಕೂಲಿ ಈಗ 370 ಆಗಿದೆ. ಮೊದಲು ಇದು ಕೂಲಿ ಕಮ್ಮಿ ಇತ್ತು. ಮತ್ತೇನು ಹೇಳಾರ, ಡಿಮಾಂಡ್ ಡ್ರಿವನ್ ಇತ್ತು. ನಾ ಭಾಳ ಡಿಟೇಲ್ ಆಗಿ ಮಾತಾಡ್ತಾ ಇದ್ದೀನಿ. ಇದನ್ನ ತಾವು ವಿಮರ್ಶಾತ್ಮಕವಾಗಿ ಇದನ್ನ ಸಾಕಷ್ಟು ಚರ್ಚೆ ಮಾಡ್ಲಿಕ್ಕೆ ನಿಮಗೆ ಸಾಕಷ್ಟು ಪಾಯಿಂಟ್ಗಳು ಇದರೊಳಗ ಬರೋವಿದಾವೆ. ಅದಕ್ಕೆ ದಯಮಾಡಿ ಇದನ್ನು ಆ್ಯಸ್ ಇಟ್ ಈಸ್ ನೀವು ನೋಟ್ ಮಾಡಿಕೊಂಡು ಪಬ್ಲಿಷ್ ಮಾಡ್ರಿ ಅಂತಲೂ ನಂದು ವಿಶೇಷ ಆಗ್ರಹ ಅದ.
100 ದಿವಸದಿಂದ 125 ದಿವಸ ಕೂಲಿ ಜಾಸ್ತಿ ಮಾಡಿವಿ. ಡಿಮಾಂಡ್ ಡ್ರಿವನ್ ಸ್ಕೀಮ್ ಅಂತ ಹೇಳ್ತಿದ್ರು. ಇವತ್ತೆಲ್ಲರೂ ಅಡ್ಡಾಡಿ ಕೇಳ್ಕೊಂಬರ್ರಿ ಡಿಮಾಂಡ್ ಡ್ರಿವನ್ ಇತ್ತೇನೆ ಅಂತ. ಟಾರ್ಗೆಟ್ ಡ್ರಿವನ್. ಎಷ್ಟು ಖರ್ಚು ನಿಮ್ಮ ಊರಾಗ ಮಾಡಬೇಕು. ಯಾವುದ ನೀವು ಹೋದಂಥ ಈ ಜಿಲ್ಲಾ ಮಟ್ಟದ KDP ಸಭೆ ಮಾಡ್ತಾರಲ್ಲ, ಅಲ್ಲಿ ಎಷ್ಟು ಕೂಲಿ ಕೊಟ್ರಿ ಅಂತ ಟಾರ್ಗೆಟ್ ಎಷ್ಟಿತ್ತು, ಟಾರ್ಗೆಟ್ ಎಷ್ಟು ತುಂಬಿಸಿದ್ರಿ. ಇದರ ಪರಿಣಾಮ ಯಾರಿಗೂ ಕೆಲಸ ಸಿಗ್ತಿರ್ಲಿಲ್ಲ. ಮಷಿನರಿ ಮೇಲೆ ಕೆಲಸ ಆಗ್ತಿತ್ತು, ಮಟೀರಿಯಲ್ ಪೇಮೆಂಟ್ ಆಗ್ತಿರಲಿಲ್ಲ, ಜಾಬ್ ಕಾರ್ಡ್ಗಳನ್ನು ವಶಪಡಿಸಿ ಇಟ್ಟುಕೊಳ್ತಾ ಇದ್ರು. ಈಗ ಇದು GPS ಆಗ್ತದೆ, ಕೇವಲ ಬಯೋಮೆಟ್ರಿಕ್ ಅಲ್ಲದೆ GPS ಆಗ್ತದೆ. ಹಾಗಾಗಿ ಮೊದಲನೇದಾಗಿ ನಾ ಸ್ಪಷ್ಟಪಡಿಸೋದು, ಗ್ರಾಮ ಪಂಚಾಯಿತಿಯವರು ಇದನ್ನು ತೀರ್ಮಾನ ಮಾಡ್ತಾರೆ ಮತ್ತು ಯಾವುದೇ ರೀತಿಯಾದಂಥ ಉದ್ಯೋಗದ ಹಕ್ಕನ್ನು ಕಸಿದುಕೊಳ್ಳುವ ಪ್ರಶ್ನೆನ ಬರುವುದಿಲ್ಲ. ಅದರ ಒಂದು ಬಹುದೊಡ್ಡ ಇದರಲ್ಲಿ ಯೋಜನೆ ಇದ್ದಿದ್ದು ವೆಲ್ಫೇರದ ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಆಗಬೇಕು. ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ಲಿಕ್ಕೆ ಕೊಡುವುದಿಲ್ಲ ಅಂತಂದ್ರೆ, ಆ ನಂತರ ಇನ್ಫ್ರಾಸ್ಟ್ರಕ್ಚರ್ ನೀವು ಕ್ರಿಯೇಟ್ ಮಾಡಲಿಕ್ಕೆ ಕೊಡುವುದಿಲ್ಲ ಅಂತಂದ್ರೆ, ಹಳ್ಳಿಗಳ ಇಂದ ವಲಸೆ ಬರುವಂಥದ್ದು, ಹಳ್ಳಿಗಳಲ್ಲಿ ಇರುವಂಥವ್ರಿಗೆ ಉದ್ಯೋಗ ಕೊಡುವಂಥದ್ದು, ಇದು ಆಗಲೇ ಬರದ. ಹಂಗಾರೆ ಏನದ ಕಾಂಗ್ರೆಸ್ ಪಾರ್ಟಿಯೊಳಗೆ ಮೊದಲಿದ್ದ ಯೋಜನೆಯೊಳಗೆ ಏನಿತ್ತು, ವೇಜ್ ಅಂಡ್ ಮಟೀರಿಯಲ್ ಪೇಮೆಂಟ್ ಎತ್ತಿತ್ತು. ಹಿಂಗಾಗಿ ಆ ವೇಜ್ ಅಂಡ್ ಮಟೀರಿಯಲ್ ಪೇಮೆಂಟ್ದಾಗ ಮಷಿನರಿ ಹಚ್ಚಿ ಕೆಲಸ ಮಾಡೋದು, ಕಾಂಟ್ರಾಕ್ಟರ್ ಹೋಗಿ ವಸೂಲು ಮಾಡ್ಕೊಂಬರೋದು ಎಲ್ಲ ಜಾಬ್ ಹೋಲ್ಡರ್ಸ್ ಕಡೆ. ಇಲ್ಲ ಕೆಲವರಂತೂ ಅದು ಇದು ಮಾಡಿಟ್ಟಿದ್ರು, ಏನಂತಾರೆ ಅದಕ್ಕೆ, ಡೆಬಿಟ್ ಕಾರ್ಡ್. ಈಸ್ ಇಟ್ ನಾಟ್ ಎ ಫ್ಯಾಕ್ಟ್? ಆಮೇಲಿಂದ ಸೆಂಟ್ರಲೈಸ್ಡ್ ಪೇಮೆಂಟ್ ಆಗ್ತದೆ. GPS ನೋಡ್ತಾರೆ, ಬಯೋಮೆಟ್ರಿಕ್ಸ್ ನೋಡ್ತಾರೆ, ನೇರವಾಗಿ ಫಲಾನುಭವಿಗಳ ಇದಕ್ಕೆ ಹೋಗ್ತದೆ. ಇದು ಕಾಂಗ್ರೆಸ್ ಪಾರ್ಟಿಯ ಏನು ಮಧ್ಯವರ್ತಿಗಳಿಗೆ ಎಲ್ಲೆಲ್ಲೇ ದುಡ್ಡು ಹೊಡಿತಾ ಇದ್ರು, ಕಾಂಗ್ರೆಸ್ ಪಾರ್ಟಿ ಇರ್ಬೋದು, ಇನ್ನಿತರರಿಗೆ ಇರ್ಬೋದು, ಇದು ಅವರ ಹೊಟ್ಟಿಗೆ ನೋವು ಬರಲಿಕ್ಕೆ, ಹೊಟ್ಟೆ ಬ್ಯಾನಿ ಆಗಿರೋದಂತೆ ನಮ್ಮ ಉತ್ತರ ಕರ್ನಾಟಕದ ಭಾಷೆಯೊಳಗೆ ಹೇಳ್ತಾರ, ಅದಕ್ಕೆ ಕಾರಣ. ನಾನು ಈಗಾಗಲೇ ಹೇಳಿದಂತೆ ಇನ್ನೊಂದೇನು ಹೇಳ್ತಾರೆ, ಇಲ್ಲ ಹಿಂಗೆ ನೀವು ಡಿಸಿಷನ್ ಮಾಡೋಂಗಿಲ್ಲ, ಯಾವ ಸೆಂಟ್ರಲ್ ಗೌರ್ಮೆಂಟ್ ಡಿಸಿಷನ್ ಮಾಡೋಂಗಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ GPS ಮೂಲಕ ಮಾನಿಟರ್ ಮಾಡ್ತದೆ. ಆದರೆ ಇದನ್ನು ತೀರ್ಮಾನ ನಮ್ಮ ಊರಾಗ ಏನು ಇನ್ಫ್ರಾಸ್ಟ್ರಕ್ಚರ್ ಇವತ್ತಿಗೂ ಸಹಿತ ನಾನು ಮುಂದೆ ಹೇಳ್ತೇನೆ ನಿಮ್ಗೆ, ಎಷ್ಟು ಇನ್ಫ್ರಾಸ್ಟ್ರಕ್ಚರ್ ಅವು ಚೆಕ್ ಮಾಡಿ. ಈಗ ಈ ಯೋಜನೆಗಳು ವಿಕಸಿತ ಭಾರತ ಆಗ್ಬೇಕಂತಂದ್ರೆ ದಿಲ್ಲಿ, ಬೆಂಗಳೂರು, ಮುಂಬೈ, ಕಲ್ಕತ್ತಾ, ಅಟ್ ದಿ ಮೋಸ್ಟ್ ಹುಬ್ಳಿ, ಬೆಳಗಾವಿ ಅಷ್ಟ ಅಥವಾ ಮೈಸೂರು ಆದ್ರೆ ಅಲ್ಲ. ವಿಕಸಿತ ಭಾರತ ಅನ್ನೋದ್ರಾಗ ನಮ್ಮ ಗ್ರಾಮಗಳು ವಿಕಸಿತ ಆಗ್ಬೇಕು, ಅಲ್ಲಿ ಒಳ್ಳೆ ರೋಡ್ ಇರ್ಬೇಕು, ಒಳ್ಳೆ ನೀರು ಇರ್ಬೇಕು. ಅದಕ್ಕಾಗಿ ಇದು ಹೆಸರಿಗೆ ಮನ್ನರೇಗಾ ಇತ್ತು, ಆದರೆ ಇದರಲ್ಲಿ ದುಡ್ಡು ಹೊಡೆಯೋ ಒಂದು ಯೋಜನೆ ಆಗಿತ್ತು. ಇದನ್ನ ಪ್ರಧಾನ ಮಂತ್ರಿ ಗತಿಶಕ್ತಿ ಯೋಜನೆ ಒಳಗೆ ಇದು ಇದೆ. ಹಾಗಾಗಿ ಪ್ರತಿಯೊಂದು ಎಷ್ಟು ಇನ್ಫ್ರಾಸ್ಟ್ರಕ್ಚರ್ ಯಾವ ಇದರಲ್ಲಿ ಆಗಿದೆ, ಅಲ್ಲಿ ಒಳ್ಳೆಯ ಸ್ಕೂಲ್ ಇದೆಯಾ, ಒಳ್ಳೆಯ ರಸ್ತೆ ಇದೆಯಾ, ಕುಡಿ ನೀರಿನ ವ್ಯವಸ್ಥೆ ಸರಿ ಇದೆ ಇಲ್ಲೋ. ಈಗಾಗಲೇ ಜಲಜೀವನದಲ್ಲಿ ಮತ್ತು ಜಲಧಾರದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಕೊಟ್ಟಿವೆ. ಅದಾದ ನಂತರ ಅದರ ರಿಪೇರಿಗೆ ಈ ಎಲ್ಲ ಸಂಗತಿಗಳು ಇದರಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಪರಿವರ್ತನೆ ಆಗಲಿವೆ. ಗ್ರಾಮೀಣ ಆರ್ಥಿಕತೆ ಮೇಲೆ ದುಷ್ಪರಿಣಾಮ ಬೀರ್ತದೆ ಅಂತ ಸುಳ್ಳು ಹೇಳ್ಯಾರ ನಿನ್ನೆ ಮುಖ್ಯಮಂತ್ರಿಗಳು. 125 ದಿವಸ ಕೊಟ್ಟು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿ, ಡೇಸ್ ಟು ಕಮ್ ಇನ್ಫ್ರಾಸ್ಟ್ರಕ್ಚರ್ ಕಾರಣದಿಂದ ಅಲ್ಲಿ ಒಳ್ಳೆ ರೀತಿಯಾದಂತಹ ಉದ್ಯೋಗಕ್ಕೆ ಅವಕಾಶ ಮಾಡಿಕೊಟ್ರೆ, ಬೇರೆ ಅದರ್ ಫ್ಯಾಕ್ಟ್ರಿ ಯೂನಿಟ್ಸು, ಸ್ಮಾಲ್ ಇಂಡಸ್ಟ್ರಿ ಇವೆಲ್ಲ ಬಂದ್ರೆ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಆದಾಗ ಹೋಗಿ ಜನ ಜಾಗ ಖರೀದಿ ಮಾಡ್ತಾರೆ. ಸೊ ಇದರಲ್ಲಿ ಒಂದು ಭಾಳ ದೊಡ್ಡದಾದಂಥ
ಯೋಚನೆ ಇದೆ. ಮತ್ತು ಕೂಲಿ ಪಾವತಿ ಇದೇನು ನಾನು ಹೇಳಿದ್ನಲ್ಲ, ವೇಜ್ ಆ್ಯಂಡ್ ಮಟೀರಿಯಲ್, ಇದು ಕಾಂಟ್ರಾಕ್ಟರ್ ಕಡೆ ಮಾಡಿಸಿದ್ರಿಂದ ಆ ಮಟೀರಿಯಲ್ದು ಇದಕ್ಕೂ ಮ್ಯಾಚ್ ಆಗ್ತಿರಲಿಲ್ಲ, ಯು ಸಿ ಕೊಡ್ತಿರಲಿಲ್ಲ, ತಿಂಗಳಗಟ್ಟಲೆ ಪೇಮೆಂಟ್ ಆಗ್ತಿರಲಿಲ್ಲ. ಈಗ ನೇರವಾಗಿ 14 ದಿವಸದಾಗ ಪೇಮೆಂಟ್ ಆಗ್ಬೇಕು. 14 ದಿವಸದಾಗ ಪೇಮೆಂಟ್ ಆಗಿಲ್ಲ ಅಂತಂದ್ರೆ ಅದಕ್ಕೆ ದಂಡ ಕೊಡ್ಬೇಕು, ನಿರುದ್ಯೋಗಿ ಭತ್ಯೆ ಕೊಡ್ಬೇಕು. ಇವೆಲ್ಲ ಪ್ರಾವಿಷನ್ ಅನ್ನ ಸುಳ್ಳು ಹೇಳಿ ನೀವು ನಿಮ್ಮ ಭ್ರಷ್ಟಾಚಾರ ನಿಮ್ಮ ಅಂಗಡಿ ತಕೊಂಡು ಇಡಬೇಕಂತ ಮಾಡ್ರಿ ನೀವು ಕಾಂಗ್ರೆಸ್ ಪಾರ್ಟಿಯವರು.